ರಾಷ್ಟ್ರೀಯ ರೈತ ಸಂಘಕ್ಕೆ ಧಿಕ್ಕಾರ 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 ಕರ್ನಾಟಕ ರಾಜ್ಯ ರೈತ ಸಂಘಗಳಿಗೆ ರಾಷ್ಟ್ರೀಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಗಳಿಗೆ ರಾಷ್ಟ್ರೀಯ ರೈತ ಸಂಘಕ್ಕೆ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರಿಗೆ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಗಳಿಗೆ ಆಯಿತು 2024-25ನೇ ಸಾಲಿನ ಇನ್ಶೂರೆನ್ಸ್ ಇನ್ನೂ ಜಮಾ ಮಾಡಿರೋದಿಲ್ಲ. ಈಗ ನಮ್ಗೆ ಇನ್ಶೂರೆನ್ಸ್ ಕೂಡಲೇ ಹಾಕಬೇಕು. ಯಾಕಂತಂದ್ರೆ ಈಗ ಆರ್ಥಿಕ ಸಂಕಷ್ಟದಾಗ ಎಲ್ಲ ರೈತರು ಆಗಿದ್ದಾರೆ. ಈಗ ಔಷಧ ಮತ್ತು ಗೊಬ್ಬರಗಳ ರೇಟು ಜಾಸ್ತಿ ಆಗಿದ್ದಾವೆ. ಪ್ರತಿಯೊಂದು ಮತ್ತು ಔಷಧ ಗೊಬ್ಬರ ತೊಗೋಬೇಕಾದ್ರೆ ಕಂಡಾಪಟ್ಟಿ ರೇಟ್ ಜಾಸ್ತಿ ಆಗ್ಯಾವೆ. ಈ ಸದ್ದ ರೈತರೆಲ್ಲ ಆರ್ಥಿಕ ಸಂಕಷ್ಟದಾಗ ಸಿಲುಕಿದ್ದಾರೆ. ಈಗ ಒಂದು ವರ್ಷ ಆದರೂ ಮೀರಿ ಇನ್ನೂ ನಾವು ಮುಂದಿನ ತುಂಬುದು ಇನ್ಶೂರೆನ್ಸ್ ಬಂದ ಮೇಲೆ ಹಾಕ್ಲಾಗ್ತಾ ಇರೋಂದ್ರೆ ಇವರು ಜವಾಬ್ದಾರಿ ನೋಡಿ ಬೇಜವಾಬ್ದಾರಿತನ ಕಂಡು ಬರ್ತೈತಿ. ಆ ಕಾರಣ ಈಗ ತಕ್ಷಣವಾಗಿ ಕೂಡಲೇ ಜಮಾ ಮಾಡಬೇಕು. ಇಲ್ಲಕ್ಕೆ ಉಗ್ರವಾದನ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಕೇವಲ ಅರ್ಧ ರೈತರ ಹಾಕಿ ಅರ್ಧ ರೈತರಿಗೆ ವಂಚನೆ ಮಾಡೋದು, ರೈತರನ್ನ ಅಂತೂ ದಾರಿ ತಪ್ಪಿಸುವಂಥ ವ್ಯವಸ್ಥೆ ಮಾಡಿಕೊಂಡವರಿಗೆ ದಾರಿ ಈ ಸರಿಯಾಗಿ ಎಲ್ಲ ರೈತರಿಗೆ ಬೆಳೆ ವಿಮೆ ಹಾಕಬೇಕಾಗಿತ್ತು, ಹಾಕಲಿಲ್ಲ. ಆದ ಕಾರಣ ನಾವು ಈಗ ಕುತ್ತಲೇ ಈಗ ಉಗ್ರ ಹೋರಾಟ ಮಾಡ್ತೀವಿ ಮತ್ತು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೀವಿ. ಈಗ ಹಾಕಿಲ್ಲ, ಈಗ ನಾವು ಬೇಕಲ್ಲ, ಈಗ ನಾವು ಇವ್ರನ್ನ ಕೇಳಕ್ಕೆ ಬಂದರೆ ಇವರು ಹಾರಿಕೆ ಉತ್ತರಗಳನ್ನು ಕೊಡ್ಲತ್ತಾರೆ. ನಾಳೆ ಇನ್ನೂ 10 ದಿವಸ 30ನೇ ತಾರೀಕು ಜಮಾ ಮಾಡ್ತೀನಿ. 10ನೇ ತಾರೀಕು ಅನ್ನತ್ತಾರೆ. ನೆಕ್ಸ್ಟ್ ಈಗ ಕಂಪ್ನಿ ಜೊತೆ ಮಾತಾಡೋರು ಮತ್ತು ಅದೇ ಹೇಳ್ತಾರೆ. ಇನ್ನೂ ಎಷ್ಟು ದಿವಸ ಅಂದರೆ ಆಗ್ತಾರೆ ಅಂತ ಬೇಕ್ರದ ನಮ್ಗೆ. ಆ ಸಲಂದ ಶೀಘ್ರವಾಗಿ ನಾವು ಹಾಕುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲಕ್ಕೆ ಉಗ್ರ ಹೋರಾಟವನ್ನು ಮಾಡಬೇಕು. ವೀರಪ್ಪ ಅನಂತಪುರ, ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷರು. ಮಾನ್ಯ ಮುಖ್ಯಮಂತ್ರಿಯವರೇ, ಈ ಬಿಜಾಪುರ ಜಿಲ್ಲೆಯ ರೈತರತ್ತ ಗಮನ ಹರಿಸ್ರಿ ಅಂತ ನಾನು ಕೇಳ್ತಾ ಇದ್ದೀನಿ. ಈ ಬಿಜಾಪುರ ವಿಷಯಕ್ಕೂ ಸೀಮಿತ ಆಗ್ರಿ, ಈ ಕಡೆನೂ ಕಣ್ಣ ಹರಿಸ್ರಿ ಅಂತ ಹೇಳ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 8 ತಿಂಗಳಿಂದ ನಾವು ಈ ಪ್ರತಿದಿನ ನಾವು ಆಫೀಸಿಗೆ ಬಂದು ಮನವಿ ಕೊಡ್ತಾ ಇದ್ದೀವಿ. ಬಂದ ಏನಾಯ್ತು ಅಂತ ಕೇಳ್ತಾ ಇದ್ದೀವಿ. ಬಂದು ಚಪ್ಪಲಿ ಹರಿದು ಹೋಗಿದ್ದಾವೆ. ಕೆಲವರಿಗೆ ಸುಮಾರು 15,000 ಜನಗಳಿಗೆ ವಿಮೆಯನ್ನು ಹಾಕಿದ್ರು. ಆ ವಿಮೆ ಬಂದು ಏನು ಅಲ್ಲಿ ಫಲಾನುಭವಿಗಳು ಹೇಗಿದ್ದಾರೆ ಅಂತ ಹೇಳಿದ್ರೆ ಅದು ದೇವರಿಗೆ ಗೊತ್ತು, ಅದು ನಾವು ಹೇಳೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಿದ್ರು, ಹಾಕಿದ್ರು. ಇನ್ನು ಉಳಿದ 931 ಮಂದಿಗೆ ಬಾಕಿ ಕೊಡಲಿಲ್ಲ. ಯಾಕೆ ಸ್ವಾಮಿ? ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರೇ ನಮ್ಮ ಈ ರೈತರಿಗೆ ಸ್ಪಂದಿಸ್ರಿ. ಬಿಜಾಪುರ ಜಿಲ್ಲೆ DC ಅವರು ಕೂಡ ಇದಕ್ಕೆ ಸ್ಪಂದಿಸಬೇಕು. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಸಾಮಾನ್ಯ ನಾಗರಿಕರ ಕಷ್ಟಗಳಿಗೆ ಸ್ಪಂದಿಸದೆ ಹೋದರೆ, ಕೆಲಸವನ್ನು ಮಾಡದೆ ಹೋದರೆ, ತಮ್ಮ ರಾಜಕೀಯ ಆಡಳಿತವನ್ನು ಸರಿಯಾಗಿ ಮಾಡದೆ ಹೋದರೆ ಇಡೀ ರಾಜಕೀಯ ಚಿತ್ರಣವನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ರೈತ ಸಂಘಕ್ಕಿದೆ, ಇಡೀ ಸಾಮಾನ್ಯ ನಾಗರಿಕರಿಗಿದೆ. ಮುಂದಿನ ದಿನಗಳಲ್ಲಿ ಇಡೀ ರಾಜಕೀಯ ಸ್ಥಿತಿಯನ್ನು ಮಾಡ್ತೀವಿ ಅಂತೇಳಿ ಇವತ್ತು ನಾನು ಹೇಳ್ತಾ ಇದ್ದೀನಿ.